ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಸೊ ನಾನಿವತ್ತು ಯಾವ ರೆಸಿಪಿ ಹೊಂದಿ ಬಂದಿದ್ದೀನಿ ಅಂದರೆ, ನಾನಿವತ್ತು ಸಿಂಪಲ್ಲಾಗಿರೋದು ಮಸಾಲ ಪಾಪಡ್ಗೆ ಮಸಾಲಾನ ಆ್ಯಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲು, ವಿತಿನ್ 5 ಮಿನಿಟ್ಸ್ ರೆಡಿ ಮಾಡ್ಕೊಂಬಿಟ್ರೆ ವಿತಿನ್ 5 ಮಿನಿಟ್ಸಲ್ಲಿ ಇದನ್ನು ರೆಡಿ ಮಾಡ್ಬೋದು. ಊಟಕ್ಕೆ ಮತ್ತು ಸೈಡ್ ಡಿಶ್ಶಾಗಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ಮಸಾಲ ಪಾಪಡ್ನ ಕರ್ಕೊಂಡಿದ್ದೆಲ್ಲ ಶಾಪಲ್ಲೂ ಸಿಗುತ್ತೆ. ಒಂದು 8 ಪಾಪಡ್ ಕರ್ಕೊಂಡು ಇಟ್ಕೊಂಡಿದ್ದೀನಿ ನಾನೀಗ ಊಟಕ್ಕೆ. ಓಕೆ, ಅದಕ್ಕೆ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂದರೆ, ಸ್ವಲ್ಪ ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಮತ್ತು ಕುಕುಂಬರ ಸೌತೆಕಾಯಿನ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ, ಫ್ರೆಶ್ ತೆಂಗಿನ ತುರಿ, ಹಸಿದು ತೆಂಗಿನ ತುರಿ, ಒಂದು ದೊಡ್ಡದೊಂದು ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಮತ್ತು ಒಂದು ದೊಡ್ಡದೊಂದು ಈರುಳ್ಳಿ. ಮತ್ತು ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇದನ್ನು ಜಾಸ್ತಿ ಮಾಡ್ಕೊಳ್ಳಿ. ಜಾಸ್ತಿ ಜನಕ್ಕೆ ಬೇಕು ಅಂದರೆ ನಾನಿಲ್ಲ ಒಂದು 4 ಮೆಂಬರ್ಸಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಂದು 2 ಪಾಪಡಿಗೆ ಆಗುತ್ತಿದ್ದು, ಮತ್ತು ಸ್ವಲ್ಪ ಕೊತ್ತಂಬರಿ. ಸೊ ಈ ಮಸಾಲಾನ ರೆಡಿ ಮಾಡೋಣ. ಇದಕ್ಕೆ ಏನೂ ಇಲ್ಲ, ಇದಷ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು, ಖಾರದ ಪುಡಿ, ಬೇಕಾದರೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ನಿಂಬೆಹಣ್ಣು ಆ್ಯಡ್ ಮಾಡ್ತಾಯಿಲ್ಲ, ಯಾಕಂದರೆ ನನ್ನ ಮಕ್ಕಳು ಹುಳಿಯಾದರೆ ತಿನ್ನಲ್ಲ. ಸೊ ನಿಂಬೆಹಣ್ಣು ಆ್ಯಡ್ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಸಾಲ್ಟ್ ಬೇಡ, ಸ್ವಲ್ಪ ಸಾಕು. ಒಂದು ಹಾಫ್ ಟೀ ಸ್ಪೂನ್ ಸಾಕಾಗುತ್ತೆ. ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡ್ತೀನಿ. ಪೆಪ್ಪರ್ ಒಂದು 1/4 ಟೀ ಸ್ಪೂನಷ್ಟು ಪೆಪ್ಪರ್, ಒಂದು 1/4 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ಸ್ವಲ್ಪ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ. ಮಕ್ಕಳೆಲ್ಲ ಇದ್ದಾಗ ಖಾರ ತಿನ್ನಲ್ಲ, ಹಾಗಾಗಿ ಪೆಪ್ಪರೇ ಸಾಕಾಗುತ್ತೆ. ಸೊ ನಾನಿಲ್ಲ ಸ್ವಲ್ಪ 1/4 ಟೀ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಇದು ಊಟನೂ ಡಬ್ಬಲಾಗಿ ಇನ್ನೊಂದೆರಡು ಜಾಸ್ತಿನೇ ತಿನ್ಬೋದು. ಈ ಸೈಡಲ್ಲಿದ್ದರೆ, ಸೈಡ್ ಡಿಶ್ ಆಗಿದ್ದರೆ. ಮತ್ತು ಎಲ್ಲದೂ ಹಸಿ ತರಕಾರಿ ಅಲ್ವಾ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಓಕೆ, ಈ ಥರ ಮಾಡಿಬಿಟ್ಟು ಹಪ್ಳಕ್ಕೆ ಸೈಡಿಗೆ ಹಾಗೆ ಇಟ್ಕೊಂಡು ತಿನ್ಬೋದು. ಇಲ್ಲಾಂದರೆ ಇನ್ನೊಂದು ಮೆಥಡ್ ತೋರಿಸ್ತೀನಿ. ಹೋಟೆಲಲ್ಲೆಲ್ಲ ಕೊಡ್ತಾರೆ, ನಿಮಗೆ ಮೋಸ್ಟ್ಲಿ ಗೊತ್ತಿರುತ್ತೆ. ಸೊ ಹೊಸ್ದಾಗಿ ಕಲಿಯೋರಿಗೆ ಯೂಸ್ ಆಗುತ್ತೆ ಅಂತ ಈ ಥರ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಯಿತು ಮಸಾಲ, ತುಂಬ ಚೆನ್ನಾಗಿರುತ್ತೆ. ಡೈಜೆಷನ್ಗೂ ಒಳ್ಳೆಯದು. ಎಲ್ಲ ಹಸಿದೇ ಇರೋದ್ರಿಂದ ಆಯಿಲ್ ಇಲ್ಲ, ಏನೂ ಇಲ್ಲ. ಸೊ ಹಪ್ಪಳ ಮಾತ್ರ ಆಯಿಲಲ್ಲಿ ಕರ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಇದಕ್ಕೀಗ ನೋಡಿ ಈ ಥರನಾದರೂ ಹಾಕ್ಕೊಂಡು ತಿನ್ಬೋದು. ಹಾಕಿ ಬಿಟ್ಟರೆ ಇದು ಆವಾಗಲೇ ಊಟ ಮಾಡೋಕ್ಕೆ ಸರಿ ಹೋಗುತ್ತೆ. ಈ ಥರ ಹಾಕ್ಕೊಂಡು ಆವಾಗಲೇ ಊಟ ಮಾಡಿಬಿಡ್ಬೇಕು. ಇಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ಇಲ್ಲ ಅಂದರೆ ಸೈಡಲ್ಲಿ ಇಟ್ಕೊಂಡು ಆಗನಾದ್ರೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಟೇಸ್ಟಾಗಿರುತ್ತೆ ಈ ಹಪ್ಪಳ ಜೊತೆಗೆ ಇದನ್ನು ತಿಂದರೆ. ಇಲ್ಲ ಅಂದರೆ ನೋಡಿ ಈ ಥರ ಇರುತ್ತೆ ಅಲ್ವಾ, ಇದನ್ನು ಈ ಥರನಾದರೂ ಈ ಥರ ಇದು ಮಾಡ್ಕೊಂಡು ಇದನ್ನು ಹಾಕ್ಕೊಂಡು ಆವಾಗಲೇ ತಿನ್ಬೇಕು. ಯಾಕೆಂದರೆ ಕ್ರಿಸ್ಪಿಯಾಗಿರುತ್ತೆ. ಸೊ ಇದನ್ನು ಹಾಕಿದ ತಕ್ಷಣ ಮೆತ್ತಗಾಗ್ಬಿಡುತ್ತೆ. ಆವಾಗಲೇ ಊಟ ಮಾಡುವಾಗ ಹಾಕ್ಕೊಳ್ತಿದ್ರೆ ಓಕೆ, ಪರವಾಗಿಲ್ಲ. ಅದೊಂದು ನಿಮಿಷ 2 ನಿಮಿಷ ಬಿಟ್ಟರೆ, ಯಾಕೆಂದರೆ ಇದೆಲ್ಲ ಹಸಿ ಇರುತ್ತಲ್ವ, ಈ ಕೆಳಗಡೆ ಇರೋ ಹಪ್ಪಳ ಮೆತ್ತಗಾಗ್ಬಿಡುತ್ತೆ. ಸೊ ನೀವು 2 ಮೆಥಡಲ್ಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಈ ಮೆಥಡಲ್ಲಿ ಮಾಡ್ಕೊಳ್ತೀನಿ. ಆವಾಗ ಊಟಕ್ಕೆ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಅನ್ನ ಸಾಂಬಾರಿಗೆ, ಚಪಾತಿಗೆ, ಸೈಡ್ ಡಿಶ್ಶಾಗಿ, ಸ್ಟಾರ್ಟರ್ ಥರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈವ್ನಿಂಗು ಟೀ ಟೈಮ್ಗೂ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಿಗೆಲ್ಲ ಹಸಿ ತರಕಾರಿ ತಿನ್ನಲಿದ ಮಕ್ಕಳೆಲ್ಲ ಇದಕ್ಕೆ ಸ್ವಲ್ಪ, ಕೆಲವರು ಮಕ್ಕಳು ನಿಂಬೆಹಣ್ಣು ತಿಂತಾರೆ, ಕೆಲವರು ಹುಳಿ ಇದ್ದರೆ ತಿನ್ನಲ್ಲ. ಸೊ ನಮ್ಮ ಮನೇಲಿ ನನ್ನ ಮಕ್ಕಳು ತಿನ್ನಲ್ಲ, ಹಾಗಾಗಿ ನಾನು ನಿಂಬೆಹಣ್ಣು ಹಾಕಿಲ್ಲ. ಇನ್ನೊಂದು ಸ್ವಲ್ಪ ನೀವು ನಿಂಬೆಹಣ್ಣನ್ನು ಹಾಕ್ಕೊಂಡು ಸರ್ವ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ, ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಮತ್ತು ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ನಾನು ನೆಕ್ಸ್ಟ್ ರೆಸಿಪಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್, ಹ್ಯಾವ್ ಎ ಗುಡ್ ಡೇ.